ಇನ್ನು ಕುವೈತ್ನಲ್ಲಿ ಅಮೆರಿಕದ F-15 ಯುದ್ಧ ವಿಮಾನ ಪತನ ಆಗಿದೆ. ಯುದ್ಧ ಪೀಡಿತ ಸ್ಥಳದಲ್ಲಿ ಅಮೆರಿಕದ F-15 ಫೈಟರ್ ಜೆಟ್ ನೆಲಕ್ಕಪ್ಪಳಿಸಿದೆ. ಅಪಘಾತಕ್ಕೀಡಾಗ್ತಾ ಇದ್ದ ಹಾಗೆ ಪೈಲಟ್ ಪ್ಯಾರಾಚೂಟ್ ಮೂಲಕ ಎಕ್ಸಿಟ್ ಆಗಿದ್ದಾರೆ. ಪ್ಯಾರಾಚೂಟ್ನ ಸಹಾಯದಿಂದ ಜೆಟ್ನಿಂದ ಹೊರ ಜಿಗಿಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಈ ವಿಮಾನವನ್ನ ಅಮೆರಿಕದ ಈ F-15 ಯುದ್ಧ ವಿಮಾನವನ್ನ ನಾವೇ ಹೊಡೆದುರುಳಿಸಿದ್ದು ಅಂತ ಹೇಳಿ ಇರಾನ್ನ ಸೇನೆ ಹೇಳ್ಕೊಂಡಿದೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕುವೈತ್ನಲ್ಲಿ ಆಗಿರುವಂತಹ ಘಟನೆ ಇದು. ನಮಗೆ ಗೊತ್ತಿದೆ, ಇರಾನ್ ದಾಳಿಯನ್ನ ಮಾಡ್ತಾ ಇರೋದು ನೇರವಾಗಿ ಅಮೆರಿಕಾದ ಮೇಲಲ್ಲ. ಅಮೆರಿಕ ಇರಾನ್ನಿಂದ ಬಹಳ ದೂರದಲ್ಲಿರುವಂತಹ ರಾಷ್ಟ್ರ. ತನ್ನ ಮೇಲೆ ದಾಳಿಯನ್ನ ಮಾಡಿರುವಂತಹ ಅಮೆರಿಕಾದ ಮೇಲೆ ಇರಾನ್ ಸೇಡನ್ನ ತೀರಿಸಿಕೊಳ್ತಾ ಇರೋದು ಅಥವಾ ಪ್ರತೀಕಾರದ ದಾಳಿಯನ್ನ ಮಾಡ್ತಾ ಇರೋದು ಹೇಗೆ ಅಂದ್ರೆ, ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಅಮೆರಿಕ ತನ್ನ ಸೇನಾ ನೆಲೆಗಳನ್ನ ಸ್ಥಾಪನೆ ಮಾಡಿದೆ, ಅದು ವಾಯುನೆಲೆಯಾಗಿರಬಹುದು ಅಥವಾ ನೌಕಾನೆಲೆಯಾಗಿರಬಹುದು. ಕುವೈತ್ನಲ್ಲಿದೆ, ಬಹರೇನ್ನಲ್ಲಿದೆ, ಒಮಾನ್ನಲ್ಲಿದೆ, ಹಾಗೆಯೇ ಸೌದಿ ಅರೇಬಿಯಾ, UAE, ದುಬೈ ಇಲ್ಲೆಲ್ಲ ಇರುವಂತಹ ಅವರ ವಾಯುನೆಲೆಗಳೇನಿದ್ದಾವೆ ಅಥವಾ ಸೇನಾ ನೆಲೆಗಳೇನಿದ್ದಾವೆ, ಅಲ್ಲಿಂದ ಇರಾನ್ನ ಮೇಲೆ ಅಮೆರಿಕ ಯುದ್ಧವನ್ನ ಏನ್ ಸಂಘಟಿಸ್ತಾ ಇದೆ, ಅವುಗಳನ್ನ ಗುರಿಯಾಗಿಸಿ ಇರಾನ್ ದಾಳಿ ಮಾಡ್ತಾ ಇದೆ. ಹೀಗೆ ದಾಳಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಮೆರಿಕಾದ F-15 ಫೈಟರ್ ಜೆಟ್, ಕುವೈತ್ನಿಂದ ಹಾರಲ್ಪಟ್ಟಂತಹ F-15 ಫೈಟರ್ ಜೆಟ್, ಆ ಫೈಟರ್ ಜೆಟ್ ನ ಆಗಸದಲ್ಲೇ ಹೊಡೆದುರುಳಿಸುವಂತಹ ಕೆಲಸವನ್ನ ನಾನು ಮಾಡಿದ್ದೀನಿ ಅಂತ ಹೇಳಿ ಇರಾನ್ ಹೇಳ್ಕೊಂಡಿದೆ. ಇನ್ನು ಮಿಸೈಲ್ ಬಂದು ಹಿಟ್ ಮಾಡ್ತಾ ಇದ್ದ ಹಾಗೆ ಫೈಟರ್ ಜೆಟ್ಗೆ ಅದರಲ್ಲಿದ್ದಂತಹ ಪೈಲಟ್ ಎಜೆಕ್ಟ್ ಆಗುವಂತಹ ಕೆಲಸ ಮಾಡಿದ್ದಾರೆ. ಪ್ಯಾರಾಚೂಟ್ನ ಮೂಲಕ ತಮ್ಮ ಜೀವವನ್ನ ಉಳಿಸಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.